ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು 2022-23ನೇ ಸಾಲಿನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಒಂದೊಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಒಂದು ಗುಡ್ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆನೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ, ಅದು ಯಾವುದು ಗುಡ್ ನ್ಯೂಸ್ ಅಂತ. ಈಗ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಯಾವೆಲ್ಲ ವಿದ್ಯಾರ್ಥಿಗಳು 2023-24ನೇ ಸಾಲಿನಲ್ಲಿ ಹೋದ ವರ್ಷ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದ್ದೀರಲ್ವ ಅಂತ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳಿದೆ. ಆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಈಗ ಎಲೆಕ್ಷನ್ ನಡೀತಿರೋ ಕಾರಣ ಈಗ ನಿಮಗೆ ಅಮೌಂಟ್ ಶಾಂಕ್ಷನ್ ಆಗ್ತಿಲ್ಲ, ಅದು ಒಂದು ರೀಸನು. ಮತ್ತು ಈಗ ಎಲ್ಲರೂ ಕೇಳ್ತಿದ್ರಿ ನಮಗೆ ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ ಸರ್ ಅಂತ ತುಂಬ ವಿದ್ಯಾರ್ಥಿಗಳನ್ನು ಕೇಳಿದ್ದೀರಾ. ಈಗ ಅಂಥವ್ರಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಂಥ ವಿದ್ಯಾರ್ಥಿಗಳಿಗೆ ಈ ಹೋದ ವರ್ಷದ ಅಮೌಂಟು ಶಾಂಕ್ಷನ್ ಆಗುತ್ತೆ ಅಂತ ಒಂದು ಬಿಗ್ ಅಪ್ಡೇಟ್ನು ಬಂದಿದೆ. ಅದು ಯಾವಾಗ ಆಗುತ್ತೆ ಅಂತಂದರೆ, ಈಗ ತುಂಬ ವಿದ್ಯಾರ್ಥಿಗಳನ್ನೂ ಕೇಳ್ತಿದ್ರಿ ನಮ್ಮದು ಸ್ಟೇಟಸ್ಸು ಈಗ ಪ್ರೊಸೆಸಿಂಗ್ನಲ್ಲಿನೇ ಇದೆ, ಈಗ ಪೆಂಡಿಂಗ್ನಲ್ಲಿನೇ ಇದೆ, ಅಪ್ರೂವಲ್ ಆಗಿಲ್ಲ. ಆ ಸ್ಟೇಟಸ್ ಅಪ್ರೂವಲ್ ಆಗುತ್ತೋ ಬಿಡುತ್ತೋ ಅವರು ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ಅಪ್ರೂವ್ ಮಾಡ್ತೀವಿ, ಈಗ ಅಪ್ಲಿಕೇಶನ್ ಅಪ್ರೂವ್ ಈಗ ಚೆಕಿಂಗ್ ನಡೀತಾ ಇದೆ ಅಂತಲೂ ಹೇಳಿದ್ದಾರೆ. ಮತ್ತು ಈಗ ನೋಡೋದಾದರೆ ಈಗ ಆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಈಗ 2022-23ನೇ ಸಾಲಿನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದ್ದೀರಲ್ವ ಅಂಥವ್ರಿಗೆ ಈಗ ಈ ಎಲೆಕ್ಷನ್ ಮುಗಿದ ನಂತರ ಈಗ ಜೂನ್ 14ನೇ ತಾರೀಕು ನಂತರ ಅಂಥ ವಿದ್ಯಾರ್ಥಿಗಳಿಗೆ ಅಮೌಂಟ್ನ ಹಂತವಾಗಿ ಅಂದರೆ ಕ್ಯಾಟಗಿರಿ ವೈಸ್ ನಾವು ಅಮೌಂಟ್ನ ಶಾಂಕ್ಷನ್ ಮಾಡ್ತೀವಿ ಅಂತ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಮತ್ತು ಈಗ ಯಾವೆಲ್ಲ ವಿದ್ಯಾರ್ಥಿಗಳು ಈಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವ್ರಿಗೀಗ 31/5/2024 ಕೊನೆಯ ದಿನ ಆಗಿರುತ್ತೆ. ಈ ತಿಂಗಳು 31ನೇ ತಾರೀಕು. ಯಾರೆಲ್ಲ ಈಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿಲ್ವೋ ಅಂಥವ್ರಿಗೆ 31ನೇ ತಾರೀಕು ಕೊನೆಯ ದಿನವಾಗಿದೆ. ಅಂಥ ವಿದ್ಯಾರ್ಥಿಗಳು ನೀವು ಅರ್ಜಿನ ಸಲ್ಲಿಸಿಲ್ಲ ಅಂತಂದರೆ ನಿಮ್ಮ ಮೊಬೈಲ್ ಮುಖಾಂತರನೇ ಅರ್ಜಿನ ಸಲ್ಲಿಸ್ಬೋದು. ಅಥವಾ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಬಂದಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಈಗ ಸೈಬರ್ ಸೆಂಟ್ರಿಗೆ ಅಥವಾ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅಂದರೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕು, ಶೇರು, ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.